ಮತ್ತೇ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 14ನೇ ಅಧ್ಯಾಯದಲ್ಲಿ ದೇವರೊಂದು ಪ್ರಶ್ನೆ ಕೇಳ್ತಾನೆ. ನಿಮ್ ಕಡೆ ಏನಿದೆ? ಆ ಬೆಟ್ಟದ ಮೇಲೆ ದೇವರ ವಾಕ್ಯ ಹೇಳಿದ ತಕ್ಷಣವೇ ಅಲ್ಲಿ ಬಂದಿದ್ದವರಿಗೆ ಕೇಳ್ತಾ ಇದ್ದಾನೆ, ನಿಮ್ಮ ಕಡೆ ಏನಿದೆ? ಇದ್ದಿದ್ದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಇಲ್ಲದೆ ಇರುವ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ಡೋಂಟ್ ಡೂ ದಟ್. ಯಾವುದು ನಿನಗೆ ಅವಸರವಾಗಿದೆಯೋ ಅದು ದೇವರು ನೋಡ್ಕೊಳ್ತಾನೆ. ಬಟ್ ನೀನೇ ಫಿಕ್ಸ್ ಮಾಡ್ಕೋಬೇಡ, ಈ ತರ ಇರಬೇಕು, ಈ ತರ ನಡೀಬೇಕು. ವೈ ಯು ಥಿಂಕಿಂಗ್? ವೈ ಯು ವೇಸ್ಟಿಂಗ್ ಯೋರ್ ಟೈಮ್? ಯಾಕೆ ಅಮ್ಮ ನೀನು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದೀಯಾ? ಯು ಡಿಸೈನಿಂಗ್ ಯುವರ್ ಸೆಲ್ಫ್ ನಾಟ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ಚಿತ್ತದಲ್ಲಿ ನಾವು ಡಿಸೈನ್ ಮಾಡ್ತಾ ಇಲ್ಲ. ದೇವರೇ, ಆಲ್ರೆಡಿ ನನ್ನ ಬಗ್ಗೆ ನೀನು ಡಿಸೈನ್ ಮಾಡಿದೀಯಲ್ಲ, ಆ ಥರನೇ ನನ್ನನ್ನು ನಡೆಸು, ನನ್ನನ್ನು ನಾನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ರಿಯಾಲಿಟಿಯಲ್ಲಿ ತರ್ತಾ ಇದ್ದಾನೆ. ಬಟ್ ವಿ ಆರ್ ಗೋಯಿಂಗ್ ಇನ್ ಅ ಫಾಲ್ಸ್ ಅಜೆಂಡಾ. ನಮಗೆ ತಿಳಿಯದೆ, ನಾವು ನೋಡದೆ, ನಮಗೆ ಗೊತ್ತಿಲ್ಲದೆ ಅವುಗಳನ್ನು ನಾವು ಊಹಿಸ್ಕೊಳ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ವಾಸ್ತವವಾದ ಜೀವನದಲ್ಲಿ ಈಗ ಸದ್ಯಕ್ಕೆ ನಿನ್ನ ಕಡೆ ಏನಿದೆಯೋ ಅದನ್ನು ನೋಡು ಮಗ, ಮಗಳೇ ಅಂತ ಇದ್ದಾನೆ. ಒಬ್ಬ ಮಗು ಬಂದ, ಸ್ವಾಮಿ ನನ್ನ ಕಡೆ ಏನಿದಿತ್ತು? 5 ರೊಟ್ಟಿ 2 ಮೀನು. ಯೇಸು ಸ್ವಾಮಿ, ಅಯ್ಯೋ ನಿನ್ನ ಕಡೆ ಇಷ್ಟೇ ಇದೆಯಾ, ಇನ್ನೂ ಹೆಚ್ಚು ಯೋಚನೆ ಮಾಡು ಅಂತ ಅಂದಿಲ್ಲ. ದೇವರ ನಂಬಿದ ಮಕ್ಕಳು ಅವರ ಕೈಯಲ್ಲಿ ಏನಿರುತ್ತೋ ಅದು ಆಶೀರ್ವಾದಕರವಾಗೇ ಇರುತ್ತೆ. ಒಬ್ಬ ಹುಡುಗನ, ಒಬ್ಬ ಕುಟುಂಬದ ಮುಖಾಂತರ ಸಾವಿರಾರು ಜನರ ಹಸುವನ್ನು ದೇವರು ನೀಗಿಸಿದ್ದಾನೆ. ಹಲ್ಲೆಲೂಯ. ಸೊ ವಾಟ್ ಈಸ್ ಯೋರ್ ಡ್ಯೂಟಿ ಟುಡೇ? ನೀನೊಬ್ಬರೇ ಸಾಕು ಅನೇಕರನ್ನು ಆಧರಿಸೋದಿಕ್ಕೆ, ನೀನೊಬ್ಬನೇ ಸಾಕು ಅನೇಕರನ್ನು ದರ್ಶಿಸೋದಿಕ್ಕೆ. ನಿನ್ನ ಮಾತುಗಳು ಸಾಕು, ನಿನ್ನ ಪ್ರೀತಿ ಸಾಕು, ನಿನ್ನ ಪ್ರಾರ್ಥನೆ ಸಾಕು ಅನೇಕರ ಜೀವನಗಳಲ್ಲಿ ಬದಲಾವಣೆ ತರೋದಿಕ್ಕೆ. ಯೋನನ ಬಗ್ಗೆ ನಾವು ನೋಡಿದ್ರೆ ದುಡ್ಡನ್ನು ಖರ್ಚು ಮಾಡಿ ವ್ಯರ್ಥವಾದ ಊರಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನೆ ಪ್ರಿಯರೇ? ತಾರ್ಷೀಷ್ಗೆ ಹೋಗ್ತಾ ಇದ್ದಾನೆ. ದೇವರು ನಿನಗೆ ಬೇಡ ಅಂತಂದರೆ ಅದು ಅಲ್ಲೇ ನಿಲ್ಲಿಸಬೇಕು. ಅದಕ್ಕೋಸ್ಕರ ಮತ್ತು ನೀನು ಎಕ್ಸ್ಟ್ರಾ ಇದು ಮಾಡಿ ಎಫೆಕ್ಟ್ ಇಟ್ಟು ಅದನ್ನು ನೆರವೇರಿಸ್ತೀನಿ, ಅದನ್ನು ಮಾಡ್ತೀನಿ ಅಂತಂದರೆ ಅದು ದೇವರಿಗೆ ಇಷ್ಟವಿಲ್ಲ. ಏನಾಯಿತು ಕೊನೆಗೆ ಪ್ರಿಯರೇ? ಏನೇನು ಖರ್ಚು ಮಾಡಿದ್ರು ಎಲ್ಲ ವ್ಯರ್ಥವಾಗಿ ಸಮುದ್ರದಲ್ಲಿ ಬಿದ್ದ, ಪ್ರಾಣಾಪಾಯ ಸ್ಥಿತಿಗೆ ಬಂದ. ಅದಕ್ಕೆ ದೇವರು ಕೊಟ್ಟಿರುವ ಆರೋಗ್ಯ ನಿನ್ನದು, ವ್ಯರ್ಥವಾಗಿ ಉಪಯೋಗ ಮಾಡಬೇಡ. ನಿನ್ನ ಜೀವನದಲ್ಲಿ ದೇವರು ಏನಿದೆಯೋ ಅದನ್ನೇ ಪ್ರಾರ್ಥನೆಯಲ್ಲಿ ಸಲ್ಲಿಸು. ನಿನ್ನ ಜೀವನದಲ್ಲಿ ಏನು ಅವಸರವಿದೆ ಅದೇ ಪ್ರಾರ್ಥನೆಯಲ್ಲಿ ಒಪ್ಪಿಸು, ಅದೇ ಸಾಕು. ಇದ್ದಿದ್ದನ್ನೇ ದೇವರು ಗಮನಿಸಿ ಅದನ್ನು ದರ್ಶಿಸುವನಾಗಿರ್ತಾನೆ. ನಿನಗಷ್ಟೇ ಅಲ್ಲ, 100 ಜನರಿಗೆ ಅದು ಲಾಭಕರವಾಗಿರುವಂತೆ ಮಾಡ್ತಾನೆ. 100 ಜನರ ಮುಂದೆ ಅದನ್ನು ಆಶೀರ್ವಾದಕರವಾಗಿ ಹೆಚ್ಚಿಸ್ತಾನೆ. ಪ್ರಿಯರೇ, ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ನಿನ್ನ ಹತ್ತಿರ ಇದ್ದಿದ್ದನ್ನು ಪ್ರಾಮುಖ್ಯವಾಗಿ ಪ್ರತಿನಿತ್ಯವೂ ನೀವು ನೆನಪಿಟ್ಕೋಬೇಕು.